ವಿಕ್ಕಿ ಎಲ್ಲೋದ್ರು? ಹಬ್ಬ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆದರೆ ಸಾಕು. ಬೇಡ ಬೇಡ, ಸೌಂಡ್ ಆದರೆ ಗೊತ್ತಾಗ್ಬಿಡುತ್ತೆ. ವಿಕ್ಕಿ ಏನ್ ಮಾಡ್ತಾ ಇದ್ದೀರಾ? ವಿಕ್ಕಿ, ಈ ಕಾರ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಇದು ವಿರಾಜ್ ಸರ್ ಕಾರು. ಕೆಲಸ ಮಾಡಕ್ 1000 ಇದೆ. ಈ ಮಧ್ಯೆ ಈ ಫೋನ್ ಬೇರೆ ರಿಂಗ್ ಆಗ್ಬೇಕಾ? ಈ ಅನಸಿನ್ಗೆ ನಾನು ಮರ್ತೇ ಹೋಗಲ್ವಾ ಅಂತ ವಾರಕ್ಕೆ ಒಂದ್ಸಲಾರು ಕಾಲ್ ಮಾಡ್ತಾನೆ. ಥೋ, ನನ್ನ ಹತ್ರ ಮಾತಾಡಿಲ್ಲ ಅಂದರೆ ಇವನಿಗೆ ತಿಂದಿದ್ದು ಅರ್ಗಲ್ಲ ಅನ್ಸುತ್ತೆ. ಇದು ಫೋನ್ ಪಿಕ್ ಮಾಡಿಲ್ಲ ಅಂದರೆ ವಿರಾಜ್ ಬಿಡಲ್ಲ. ಬಾಬಾ ಅದು ಇದು ಅಂತ ನನಗೆ ಬೈತಾನೆ. ಥೋ. ಹಲೋ ಸರ್ ಸರ್ ಸರ್, ಸದ್ಯ ಅಂತೂ ನೀವು ನನ್ನ ಫೋನ್ ರಿಸೀವ್ ಮಾಡಿದ್ರಲ್ಲ. ನಾನು ಬ್ಯುಸಿ ಇದ್ದೀನಿ, ಏನು ಹೇಳಬೇಕು ಬೇಗ ಹೇಳಿ. ಕ್ಷಮಿಸಿ ಸರ್, ನಾನು ನಿಮಗೆ ಫೋನ್ ಮಾಡಬಾರ್ದು ಅನ್ಕೋತೀನಿ, ಆದರೆ ಏನು ಮಾಡಲಿ, ನನ್ನ ಪರಿಸ್ಥಿತಿ ಆಗಿದೆ. ಟೋನ್ ಯಾಕೋ ಚೇಂಜ್ ಇದೆಯಲ್ಲ, ಏನು ವಿಷಯ? ಸರ್, ನಾನು ತುಂಬ ದೊಡ್ಡ ತೊಂದರೆಗೆ ಸಿಗಾಕೊಂಡಿದ್ದೀನಿ. ಅದರಿಂದ ಹೇಗೆ ಪಾರಾಗೋದು ಅಂತಲೇ ಗೊತ್ತಾಗ್ತಿಲ್ಲ. ಪೀಟಿಗೆ ಹಾಕ್ಬೇಡಿ, ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ. ಸರ್, ನನಗೆ ಅರ್ಜೆಂಟಾಗಿ 2 ಲಕ್ಷ ಬೇಕು ಸರ್. ಯಾರನ್ನು ಕೇಳಿದ್ರು ದುಡ್ಡು ಅರೇಂಜ್ ಮಾಡೋಕ್ಕಾಗ್ತಿಲ್ಲ ಸರ್. ದಯವಿಟ್ಟು ನನಗೆ ಸಹಾಯ ಮಾಡಿ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಸರ್. ಏನು 2 ಲಕ್ಷನಾ? ಸರ್, 1.5 ಲಕ್ಷ ಐಟಮ್ ಫ್ರೀಯಾಗಿ ಕೊಡೋ ನಿಮಗೆ 2 ಲಕ್ಷ ಸಾಲ ಕೊಡೋ ದೊಡ್ಡದಾ ಸರ್? ಪ್ಲೀಸ್ ಸರ್, ಇಲ್ಲ ಅನ್ಬೇಡಿ, ದಯವಿಟ್ಟು ನನಗೆ ಸಹಾಯ ಮಾಡಿ. ನೋಡಿ, ಈ ಸಲ ಆದರೂ ನೀವು ದುಡ್ಡಿನ ವಿಷಯ, ಈ ಲಕ್ಕಿ ಡ್ರಾ ವಿಚಾರ ಬಿಟ್ಟು ಬೇರೆದು ಮಾತಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದರೆ ನೀವು ಬದಲಾಗಲ್ಲ. ಇನ್ನೊಂದು ಸಲ ಈ ವಿಷಯದ ಬಗ್ಗೆ ನನಗೆ ಫೋನ್ ಮಾಡೋದಾದರೆ ನಾನು ಫೋನೇ ಎತ್ತಲ್ಲ. ಸರ್ ಸರ್, ಹಲೋ ಸರ್. ಈ ಅನಾಸಿನ್ ದೊಡ್ಡ ಕಿಲಾಡಿ ಇಷ್ಟು ದಿನ ಜೋರು ಮಾಡಿ ದುಡ್ಡು ಕೇಳ್ದ, ಈಗ ಸಿಂಪತಿ ನಾಟಕ ಆಡ್ತಿದ್ದಾನೆ. ಇನ್ಮೇಲೆ ಒಂದು ಫೋನೇ ಎತ್ತಬಾರ್ದು. ವಿರಾಜ್ಗೂ ಹೇಳ್ಬಿಡ್ತೀನಿ. ಯಾಕೆ ಕಮ್ಮ ತರ ನಿಂತಿದ್ದೀರಾ? ಈ ಕಾರ್ ಹತ್ರ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನಾನು ಈ ಕಾರು ನಮ್ಮ ಬಾಸ್ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಬಾಸ್. ಬಾಸ, ನಾನು ತಾನೇ ನಿನ್ನ ಕರೆಯೋದು. ಓ, ಬ್ಯುಸಿ ಇದೆಯಾ? ಮಾತಾಡ್ಬೋದು ತಾನೆ? ಹೌದೌದು, ಸರಿಯಾಗಿ ಟೈಮ್ಗೆ ಕಾಲ್ ಮಾಡಿದ್ದೀರಾ. ಆದರೆ ನನ್ನ ಟೈಮೇ ಸರಿ ಇಲ್ಲ ಇಲ್ಲಿ. ಅಂದರೆ ಅದು ಯಾವ ಗಳಿಗೆಯಲ್ಲಿ ಮಲ್ಲಿ ಮನೆ ಅಡ್ರೆಸ್ ಸಿಕ್ತಾವ? ನಿನಗದು ರೈಟ್ ಅಡ್ರೆಸ್ಸೇ, ನನಗದು ರಾಂಗ್ ಅಡ್ರೆಸ್. ರಾಂಗ್ ಅಡ್ರೆಸ್ಸಾ? ಹಾಂ, ನಿನ್ನ ಬಾವ ಅನಸಿನ್ ಇದ್ದಾನಲ್ಲ ಅವನು. ಸರಿ ಬಾಸ್, ಹಂಗಾರೆ ರೈಟ್ ಅಡ್ರೆಸ್ಗೆ ಹೋಗ್ತೀನಿ. ಓಕೆ ಓಕೆ, ಸರಿ. ಹಲೋ ವಿರಾಜ್. ಮಲ್ಲಿ ಅವರೇ, ಬಾಸ್ ಫೋನ್ ಮಾಡಿಬಿಟ್ಟು ರಾಂಗ್ ಅಡ್ರೆಸ್ಗೆ ಹೋಗಿದ್ಯಾ ಅಂತ ಬೈತಿದ್ದಾರೆ. ಈಗ ನಾನು ರೈಟ್ ಅಡ್ರೆಸ್ಸಿಗೆ ಹೋಗ್ಬೇಕು, ಬರಲಾ? ರಾಂಗ್ ಅಡ್ರೆಸ್ಸಾ? ಹಾಂ, ಪಕ್ಕದ ರೋಡಲ್ಲಿ ಮಿನಿಸ್ಟರ್ ಮನೆಗೆ ಹೋಗ್ಬೇಕಾಯ್ತು, ಮಿಸ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ. ಹೌದಾ? ಹೌದೌದು, ನಂಗೆ ಲೇಟ್ ಆಗ್ತಿದೆ, ಸಂಜೆ ಸಿಗ್ತೀನಿ. ಆ ಮಿನಿಸ್ಟರ್ ಮನೆ? ಹಾಂ, ಅಲ್ಲೇ ಹೋಗ್ಬೇಕು. ನಾವು ಸಂಜೆ ಮಾತಾಡೋಣ, 6 ಗಂಟೆ ಮೇಲೆ ಸಿಗ್ತೀನಿ. ಓಕೆ? ಅಲ್ಲ, ಅದು ಅಡುಗೆ ಅವಳ ಹತ್ರ ಏನು ಮಾತಾಡ್ತಿದ್ಯೋ? ಅದು ಅಡುಗೆ ಅವಳಲ್ವಾ,
ಸಾಂಬಾರು ಹೇಗೆ ಮಾಡ್ತಾಳೆ ಅಂತ ಕೇಳ್ತಿದ್ದೆ. ಏನೋ ಸಂಜೆ ಮಾತಾಡೋಣ ಅಂತ ಹೇಳ್ತಿದ್ದೆ. ಅಲ್ಲ, ಅವಳು ಕೆಲ್ಸಕ್ಕೆ ಹೋಗ್ಬೇಕಲ್ವಾ, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಲ್ಲ, ಅದಕ್ಕೆ ಸಂಜೆ ಮಾತಾಡೋಣ ಅಂತ ಹೇಳಿದೆ. ಅರು ಮಸಾಲಾ ಫ್ಯೂಚರ್ MDಗೆ ಸಾಂಬಾರ್ ಹೇಗೆ ಮಾಡೋದು ಅಂತ ಅಡಿಗೆಯೊಳು ಹೇಳ್ಕೊಡ್ಬೇಕಾ? ವಿಕ್ಕಿ ಹತ್ರ ಜಯರಾಮ್ ಸರ್ ಏನ್ ಕೇಳ್ತಾ ಇರ್ಬೋದು? ಮುಖ ಸೀರಿಯಸ್ ಆಗಿದೆಯಲ್ಲ. ಕಲಿಯಕ್ಕೆ ಎಲ್ಲಿಂದ ಸಿಕ್ಕಿದ್ರು ಕಲಿಬೇಕಂತ ಅಮ್ಮಮ್ಮನ ಹೇಳ್ತಾರಲ್ವಾ. ಮಲ್ಲಿ ಮಾಡೋ ಸಾಂಬಾರು ಬೇರೆ ರುಚಿ ಇರುತ್ತಲ್ವಾ, ಅದನ್ನು ತಿಳ್ಕೊಳ್ಳೋಣ ಅಂತ. ವೆರಿ ಗುಡ್. ಫೋಕಸ್ ಅಂದರೆ ಹೀಗಿರಬೇಕು. ಅಬ್ಬಾ, ಜಯರಾಮ್ ಸರ್ ಸ್ಮೈಲ್ ಮಾಡಿದ್ರು. ಹಾಗಿದ್ರೆ ವಿಕ್ಕಿ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ಲ ಅಂತಾಯ್ತು. ಯಾವುದಕ್ಕೂ ನಾನು ಹೋಗಿ ಮಾತಾಡಲಾ?